ಈದ್ ಟೈಮ್ನಲ್ಲೇನೆ ಪ್ಯಾಲೆಸ್ಟೈನ್ ಪರವಾದ ಘೋಷಣೆ ಬಾವುಟ, ಇದ್ರ ಹಿಂದೇನಾದ್ರೂ ಉದ್ದೇಶ ಇದೆಯಾ, ಆ ಟೈಮಿಂಗ್ ಅನ್ನ ನಾವು ಪ್ರಶ್ನೆ ಮಾಡಬಹುದಾ ಅಂತ ಹೇಳಿ. ಈಗ ಇದ್ರ ಮುಂದುವರೆದ ಭಾಗವಾಗಿ ಈ ಈದ್ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ ಪರ ಬಾವುಟ ಪ್ರದರ್ಶನ ಮಾಡಿಬಿಟ್ರು ಅಂತಂದ್ರೆ ಒಂದು ಇಡೀ ಸಮುದಾಯ ದೇಶಕ್ಕೆ ವಿರೋಧವಾದ ನಿಲುವನ್ನ ತಳೆದಿದೆ ಅಂತ ಹೇಳಿ ತೋರಿಸೋದು ಸರಿ ಹೋಗುತ್ತಾ? ಈ ಹಿಂದೆ ರಾಜ್ಯದಲ್ಲಿ ನಡೆದ ಅನೇಕ ಇತರೆ ಘಟನೆಗಳನ್ನ ಈ ಘಟನೆಯನ್ನ ಕನೆಕ್ಟ್ ಮಾಡಿ ಮಾತನಾಡೋದು ಸರಿ ಹೋಗುತ್ತಾ? ಆ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನ ಗಮನಿಸ್ತಾ ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಒಂದು ಸಮುದಾಯವನ್ನ, ಪರ್ಟಿಕ್ಯುಲರ್ಲಿ ಮುಸಲ್ಮಾನ್ ಸಮುದಾಯವನ್ನ ಈ ವಿಚಾರದಲ್ಲಿ ಆರೋಪ ಮಾಡಿದ್ ಸರಿನಾ? ಕೇವಲ ಒಂದೇ ಸಮುದಾಯದವರು ಮಾತ್ರ ಭಾಗಿಯಾಗ್ತಿದ್ದಾರೆ. ಈಗ ಈ ಟೈಮಲ್ಲಿ ಹೌದು, ಪ್ಯಾಲೆಸ್ಟೈನ್ ಬಾವುಟ ಹಿಡಿದವರು, ಈಗ ಅರೆಸ್ಟ್ ಆದವರು ಎಲ್ಲರೂ ಕೂಡ ಮುಸಲ್ಮಾನ್ ಸಮುದಾಯದವರೇ. ಹಾಗಂತ ಮಾತ್ರಕ್ಕೆ ಈ ಹಿಂದೆ ಕೆಲ ಹಿಂದೂ ಸಮುದಾಯದವರು ಕೂಡ ಪ್ಯಾಲೆಸ್ಟೈನ್ ಪರವಾಗಿ ಘೋಷಣೆ ಹೋಗ್ಲಿಲ್ವಾ? ಆಲ್ ಐಸ್ ಆನ್ ರಫಾ. ಸೆಲೆಬ್ರಿಟಿಗಳಲ್ಲಿ ಎಷ್ಟು ಜನ ಹಿಂದೂಗಳು ಇದನ್ನ ಹಾಕೊಳ್ಳಿಲ್ಲಪ್ಪ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ? ಬೆಂಗಳೂರಿನ MG ರೋಡ್ನಲ್ಲಿ ಎಷ್ಟು ಜನ ಹಿಂದೂಗಳು ನಿಂತು ಪ್ರೊಟೆಸ್ಟ್ ಮಾಡಲಿಲ್ಲ, ಪ್ಯಾಲೆಸ್ಟೈನ್ ಪರವಾಗಿ ನಾವಿದ್ದೀವಿ ಅಂತ ಹೇಳಿ? ಈ ದಿಕ್ಕು ತಪ್ಪಿಸೋ ಪ್ರಯತ್ನ ಯಾರಾದರೂ ಮಾಡ್ತಿದ್ದಾರಾ? ಇಲ್ಲ, ಈ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇನ್ ಪರ್ಟಿಕ್ಯುಲರ್ಲಿ ಕೇವಲ ಮುಸಲ್ಮಾನರು ಮಾತ್ರ ಪ್ಯಾಲೆಸ್ಟೈನ್ ಪರವಾಗಿ ನಿಂತು ಬಿಟ್ಟಿದ್ದಾರೆ. ಆ ಮೂಲಕ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ. ದಿಕ್ಕು ತಪ್ಪಿಸೋ ಪ್ರಯತ್ನ ಆಗ್ತಾ ಇದೆಯಾ? ಬೇರೆ ಘಟನೆಗಳನ್ನ ಕನೆಕ್ಟ್ ಮಾಡಿ ಮಾತನಾಡಿದ್ರಲ್ಲ ವಿಜಯೇಂದ್ರ ಅವರು, ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಕೇಳಿಸ್ಕೊಳ್ಳಿ. ವಿಜಯೇಂದ್ರ ಅವ್ರ ಮಾತು, ಚರ್ಚೆ ಪ್ರಾರಂಭ ಮಾಡೋಣ. ಮತ್ತು ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮೊನ್ನೆ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ, ಇವತ್ತು ದೇಶದ್ರೋಹಿಗಳ ಅಟ್ಟಹಾಸ, ಮತ್ತೊಂದು ಕಡೆ ಪಾಂಡವಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಕ್ಕೆ ಪೊಲೀಸರು ನುಗ್ಗಿರ್ತಕ್ಕಂಥದ್ದು, ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಬೆಂಗಳೂರಿನ ರಾಮೇಶ್ವರಂ ಕೆಫೆಲಾದಂಥ ಬಾಂಬ್ ಬ್ಲಾಸ್ಟ್. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇಶದ್ರೋಹಿ ಚಟುವಟಿಕೆಗಳು ಇವತ್ತು ಹೆಚ್ಚು ಶಕ್ತಿ ಸಿಗ್ತಾ ಇದೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮೊನ್ನೆ ಈ ಲಾಸ್ಟ್ ಪೋರ್ಷನ್ಗೆ ನಾಗರಾಜ್ ಯಾದವ್ ಅವರ ರಿಯಾಕ್ಷನ್ ಬೇಕು. ಅದಕ್ಕಿಂತ ಮುಂಚೆ ವಿಜಯೇಂದ್ರ ಅವರ ಫಸ್ಟ್ ಪೋರ್ಷನ್ ಆಫ್ ರಿಯಾಕ್ಷನ್, ಅದಕ್ಕೆ ನಾನು ಚಂದ್ರಶೇಖರ್ ಅವರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತೀನಿ. ಚಂದ್ರಶೇಖರ್ ಅವರೇ, ನಾನು ಪ್ರಶ್ನೆ ಕೇಳಿದಪ್ಪ ನೋಡಿ, ಒಂದೊಂದು ಘಟನೆ ಪ್ರತ್ಯೇಕವಾಗಿ ಅದಕ್ಕೆ ಅದರದೇ ಆದ ರೀತಿಯ ಕಾನೂನಾತ್ಮಕ ಕ್ರಮ ಕೂಡ ಕೈಗೊಳ್ಳಲಾಗ್ತದೆ. ಹೆಂಗೆಲ್ಲ ಕನೆಕ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇಂಥ ಚಟುವಟಿಕೆಗಳೆಲ್ಲ ಹೆಚ್ಚಾಗ್ತಿದೆ ಅಂತ ಹೇಳಿ ಹೆಂಗೆ ಹೇಳ್ತಾರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು? ನನ್ನ ಓಪನಿಂಗ್ ರಿಮಾರ್ಕಲ್ಲಿ ಬಹಳ ಸ್ಪಷ್ಟ ಮಾಡಿದೆ, ಇವ್ರು ಯಾರನ್ನೂ ಕೇಳ್ಕೊಂಡು ಮೋದಿ ಅವರಾಗಲಿ ಭಾರತ ಆಗಲಿ ಪ್ಯಾಲೆಸ್ಟೈನ್ ಪರವಾಗಿ ನಿಂತಿಲ್ಲ. ಮುಂಚೆನೇ ಪ್ಯಾಲೆಸ್ಟೈನ್ ಪರವಾಗಿ ನಾವು ನಿಂತಿದ್ದೀವಿ, ಇದು ನಮ್ಮ ಸ್ಟ್ಯಾಂಡ್ ಇವತ್ತು ಕೂಡ ಅದೇನೆ. ಕೇವಲ ಪ್ಯಾಲೆಸ್ಟೈನ್ ಪರವಾಗಿ ನಿಂತಿಲ್ಲ, ತಾಲಿಬಾನ್ ಸರ್ಕಾರ ಇದ್ರೂ ಕೂಡ ಅಫ್ಘಾನ್ ಜನರಿಗೆ 200 ಕೋಟಿ ರೂಪಾಯಿ ನೆರವು ಕೊಟ್ಟಿದ್ದು ಇದೇ ಮೋದಿ ಅವರ ಸರ್ಕಾರ. ಮಾಲ್ಡೀವ್ಸ್ ಅಲ್ಲಿ ಮುಸಲ್ಮಾನರ ಜೊತೆ ನಿಂತಿದ್ದು ಇದೇ ಮಾಲ್ಡೀವ್ ಸರ್ಕಾರ, ಮೋದಿ ಅವರ ಸರ್ಕಾರ. ಟರ್ಕಿಯ ಜನರ ಜೊತೆ ನಿಂತ್ಕೊಂಡಿದ್ದು ನಮ್ಮ ಸರ್ಕಾರ, ಪ್ಯಾಲೆಸ್ಟೈನ್ ಜೊತೆ ನಿಂತ್ಕೊಂಡಿದ್ದು ನಮ್ಮ ಸರ್ಕಾರ. ಯಾವ ಯಾವ ಭಾಗದಲ್ಲಿ ಜನರು ತೊಂದರೆಗೊಂಡಾಗ್ತಾರೆ ಆ ಜೊತೆ ನಿಂತ್ಕೊಳ್ತಿದ್ದ ನಮ್ಮ ಸರ್ಕಾರ. ಇವ್ರನ್ನ ಕೇಳಿ ಮಾಡಿದಲ್ಲ. ಪ್ರಶ್ನೆ ಒಂದ್ ನಿಮಿಷ, ನಾನು ಹೇಳಿದೆ, ಇದು ಬಾವುಟದ ಪ್ರಶ್ನೆ ಅಲ್ಲ, ಬಾವುಟದ ಹಿಂದಿರ್ತಕ್ಕಂಥ ಮೋಟಿವ್ ಪ್ರಶ್ನೆ. ಯಾರು ಹಿಂದಿರ್ತಕ್ಕಂಥವ್ರು ಯಾರು? 2014ರಲ್ಲಿ ಕೇರಳದ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಒಮ್ಮನ್ ಚಾಂಡಿ ಹೈಕೋರ್ಟ್ಗೆ ಅಫಿಡವಿಟ್ ಕೊಟ್ಟರು, PFI ಉಗ್ರಗಾಮಿ ಸಂಘಟನೆ ಇದನ್ನ ನಿಷೇಧ ಮಾಡಿ ಅಂತೇಳಿ. ಆ PFI ಅದರದ ಸಿಮಿ, ಅದರದ್ದೇನೆ SDPI ಇವತ್ತು ಘಟನೆಗಳ ಹಿಂದಿರ್ತಕ್ಕಂಥದ್ದು. ಯಾಕೆ ಕನೆಕ್ಟೆಡ್ ಬ್ಲಾಸ್ಟ್ ಅಂತ ಹೇಳಿದ್ರೆ, ನಾಗಮಂಗಲದಲ್ಲಿ ಇಲ್ಲಿವರೆಗೂ ಶಾಂತಿಯುತವಾಗಿ ಇದ್ದಕ್ಕಿದ್ದಾಗ ಯಾಕೆ ಬೆಂಕಿ ಇತ್ತು ಅಂತ ಹೇಳಿದ್ರೆ, ಅಕ್ಯೂಸ್ ನಂಬರ್ 44, ಅಕ್ಯೂಸ್ ನಂಬರ್ 61 ಯಾರು? ಈ SDPI ಸದಸ್ಯರು. ಅಬ್ದುಲ್ ಸಜೀದ್ ಯಾರು? SDPI ಅಧ್ಯಕ್ಷ ಆಗಿದ್ದಂತವನು. ಇವನು ಆ ಗಲಭೆ ಹಿಂದಗಡೆ ಇರ್ತಕ್ಕಂಥದ್ದು. ರಾಮೇಶ್ವರಂ ಬ್ಲಾಸ್ಟ್ ಇಂದ ಇರ್ತಕ್ಕಂಥದ್ದು ಯಾರು? ಇದೇ SDPI ಇರ್ತಕ್ಕಂಥದ್ದು. ಈ ರೀತಿ ಎಲ್ಲೆಲ್ಲಿ ಕೋಮು ಗಲಭೆಗಳು ಶುರುವಾಗ್ತವೆ, ಎಲ್ಲೆಲ್ಲಿ ಹಿಂದೂ ಮುಸಲ್ಮಾನರಿಗೆ, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಮೊದಲನೇ ಹೇಳಿದ್ದೇನೆ, ಮುಸಲ್ಮಾನರ ಬಗ್ಗೆ ನಮಗೆ ಸದ್ಭಾವನೆ ಇದೆ. ಕೆಲವು ಮುಸಲ್ಮಾನ್ ಕಿಡಿಗೇಡಿಗಳು ದೇಶದ್ರೋಹಿಗಳಿಗೆ ನಾವು ವಿರೋಧ ಮಾಡ್ತಿರ್ತದ್ದು. ಅಂತ ದೇಶದ್ರೋಹಿಗಳಿಗೆ ಶಕ್ತಿ ತುಂಬತಕ್ಕಂಥದ್ದು ಈ SDPI. ಹಾಗಾಗಿ ಇವೆಲ್ಲವೂ ಕನೆಕ್ಟೆಡ್ ಇನ್ಸಿಡೆಂಟ್ಗಳೇ. ಯಾಕೆ ಇವರೆಲ್ಲ ಒಟ್ಟಿಗೆ ಎದ್ದು ಕೂತಿದ್ದಾರೆ ಅಂತ ಹೇಳಿದ್ರೆ, ನಾನು ಮತ್ತೆ ಹೇಳ್ತಿದ್ದೇನೆ, ಈ ರಣಹೇಡಿ ಸರ್ಕಾರ ಆಗ್ಲಿಂದ ನಾಗರಾಜ್ ಯಾದವ್ ಹೇಳ್ಬಿಟ್ರು, ಏನು ಹೆಡೆಮುರಿ ಕಟ್ತೀನಿ ಅಂತ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಒಂದೇ ಒಂದು ಆಕ್ಷನ್ ತಗೊಂಡಿದ್ಯಾ? ಅದು ಹಾವೇರಿ ರೇಪ್ ಕೇಸು, ಇದೇ ಬಲ ಏನು ಗ್ಯಾಂಗ್ ರೇಪ್ ಆಯ್ತು, ಆಕ್ಷನ್ ತಗೊಂಡಿದ್ಯಾ? ಈ ಚಿತ್ರದುರ್ಗದಲ್ಲಿ 5 ಜನ ಅರೆಸ್ಟ್, ಕೋಲಾರದಲ್ಲಿ 2 ಅರೆಸ್ಟ್. ಇದನ್ನ ಆಕ್ಷನ್ ಅಂತಾರ? ಅಕಸ್ಮಾತ್ ಏನಾದ್ರು ಸರ್ಕಾರ ಆಕ್ಷನ್ ತಗೊಂಡಿದ್ರೆ ಇವತ್ತು ದಿನ ಕ್ರೈಮ್ ರೇಟ್ಗಳು ಯಾಕೆ ಜಾಸ್ತಿ ಆಗ್ತಾ ಇದಾವೆ? 223 ರೇಪ್ಗಳಾಗಿದ್ದಾವೆ 15 ತಿಂಗಳಲ್ಲಿ. ಯಾಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದಾವೆ? ನೀವೇನು ಆಕ್ಷನ್ ತಗೊಂಡಿದ್ರೆ ಬೇರೆಯವ್ರಿಗೆಲ್ಲರಿಗೂ ಬಾಲ ಬಿಚ್ಚಕ್ಕೆ ಭಯ ಶುರುವಾಗೋದು. ಇವತ್ತು ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಜಿಲ್ಲೆಗಳಲ್ಲಿ ಪುಂಡ್ರು ಪೋಖ್ರಿಗಳು ಮಚ್ಚಿಡ್ಕೊಂಡು ದಾರಿ ಅಂತ ಹೇಳಿದ್ರೆ ಯಾಕೆ
ಅಂತ ಹೇಳಿದ್ರೆ ಪ್ಯಾಲೆಸ್ಟೈನ್ ಧ್ವಜ ಪ್ರದರ್ಶನ ಮಾಡಿದ್ದು ಕ್ರೈಮ್ ಭಾಗನ ನಾನು ಆಗ್ಲೇ ಹೇಳಿದೆ ಪ್ಯಾಲೆಸ್ಟೈನ್ ಧ್ವಜ ಅಲ್ಲ. ಪ್ಯಾಲೆಸ್ಟೈನ್ ಧ್ವಜ ಹಿಂದಿರ್ತಕ್ಕಂಥ ಉದ್ದೇಶ ಏನು? ನೀವು ಸಮಾಜಕ್ಕೆ ಬೆಂಕಿ ಇಡೋ ಸಂದರ್ಭದಲ್ಲಿ ಧ್ವಜ ಹಿಡ್ಕೊಳ್ಳೋದಲ್ಲ, ಒಂದ್ ಕೈಯಲ್ಲಿ ಭಾರತದ ಧ್ವಜ ಹಾಕಿಡಿಯಲ್ಲ ನೀವು. ಇವತ್ತು ಪ್ಯಾಲೆಸ್ಟೈನ್ ಜನ ಪ್ಯಾಲೆಸ್ಟೈನ್ ಪ್ರೀತಿ ಮಾಡ್ತಾರೆ, ಬೇರೆ ದೇಶ ಪ್ರೀತಿ ಮಾಡ್ತಾರ. ಫಸ್ಟ್ ಪ್ಯಾಲೆಸ್ಟೈನ್ ಪ್ರೀತಿ ಮಾಡ್ತಾರೆ, ಆಮೇಲೆ ಬೇರೆ ದೇಶ ಪ್ರೀತಿ ಮಾಡ್ತಾರೆ. ಭಾರತದ ಧ್ವಜ ಕಾಣ್ತಾ ಇದೆಯಾ ನಿಮ್ಗೆ? ಅನ್ನ ತಿಂತಿರ್ತಕ್ಕಂಥ ಬದುಕಿರ್ತಕ್ಕಂಥ ನಿಮ್ಗೆ ಈ ಮಾತೃಭೂಮಿಯ ಬಾವುಟ ಬೇಡ ನಿಮ್ಗೆ? ಇನ್ನೊಂದು ದೇಶ ಬೇಕಂದ್ರೆ ಅದು ಹಿಂದೆ ಇರ್ತಕ್ಕಂಥ ಉದ್ದೇಶ. ಶರತ್ ಅವರು ಹಿಂದೂಗಳಲ್ಲೂ ಕೂಡ ಕೆಲವರು ಪ್ಯಾಲೆಸ್ಟೈನ್ ಪರವಾಗಿ ನಿಂತಿದ್ದಾರಪ್ಪ. ಹಂಗಂದ ಮಾತ್ರಕ್ಕೆ ಅವರೆಲ್ಲ ದೇಶ ವಿರೋಧಿಗಳ ಭಯೋತ್ಪಾದಕರ ಕರೆಯೋಕ್ ಆಗತ್ತಾ ಹಾಗೆ ನಮ್ಗೆ? ನೋಡಿ, ಇದರಲ್ಲಿ ಒಂದು ನಾವು ಸ್ಪಷ್ಟ ಮಾಡ್ಕೊಳ್ಬೇಕಿದೆ. ಈಗ ನಾವು ಹೇಗೆ ಕೆಲವು ಹಿಂದೂಗಳು ಮಾಡಿದಾರಂತ ಹೇಳಿದ್ರು ಸಹ ಯಾರೆಲ್ಲ ಈ ಭಯೋತ್ಪಾದನಾ ಚಟುವಟಿಕೆಗಳನ್ನ ಮಾಡುವಂತಹ ದೇಶದ ಸಪೋರ್ಟಿಗೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಅದೇ ಕೆಟಗರಿಗೆ ಬರುದು. ನಾವ್ ಇವತ್ತು ಹೇಳ್ತಾ ಇದ್ದೇವೆ ನಮ್ಮನ್ನ, ಇದು ನಾವು ಆವಾಗ್ಲೇ ನೀವು ಹೇಳಿದ ಹಾಗೆ ಹಿಂದೂ ಮುಸಲ್ಮಾನ ಅಂತ ಅಲ್ಲ, ಇದು ಮುಖ್ಯವಾಗಿ ಏನಿದೆ, ಒಂದು ಭಯೋತ್ಪಾದನಾ ಚಟುವಟಿಕೆ ಮಾಡುವಂತಹ ದೇಶಕ್ಕೆ, ಭಯೋತ್ಪಾದಕರಿಗೆ ಸಹಾಯ ಮಾಡುವಂತಹ ಅಥವಾ ಸಪೋರ್ಟ್ ಮಾಡುವಂತಹ ಪ್ರಕ್ರಿಯೆ ಇದೆ. ಇದು ದೇಶಕ್ಕೆ ಮಾರಕ ಇದೆ ಅಂತ ಹೇಳಿ ಈಗ ನಾಗರಾಜ್ ಯಾದವ್ ಅವರು ಹೇಳ್ತಾ ಇದ್ದಾರೆ, ಇದೊಂದು ಅಮಾಯಕರು ಮಾಡಿದ್ದಾರೆ, ಮತ್ತೆ ಅದ್ರ ಪರಿಶೀಲನೆ ಮಾಡ್ಬೇಕು, ತನಿಖೆ ಯಾವಾಗ ಚಿಕ್ಕಮಂಗ್ಳೂರ್ನಲ್ಲಿ ಆಯ್ತು ಅವಾಗ್ಲೇ ಅದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಂಡಿದ್ರೆ ಇವತ್ತು ಕೋಲಾರದಲ್ಲಿ ಆಗ್ತಿರ್ಲಿಲ್ಲ, ದಾವಣಗೆರೆಯಲ್ಲಿ ಆಗ್ತಿರ್ಲಿಲ್ಲ. ಯಾವಾಗ ಅಲ್ಲಿ ಲಿಬರಲ್ ಆಗಿ ಬಿಟ್ಟು ಇವತ್ತು ಕೋಲಾರ ಆಗಿದೆ, ನಾಳೆ ಶಿವಮೊಗ್ಗ ಆಗ್ಬೋದು, ಬೇರೆ ಕಡೆನೂ ಆಗ್ಬೋದಲ್ಲ. ನಾಳೆ ಇವತ್ತು ಪ್ಯಾಲೆಸ್ಟೈನ್ ಫ್ರೀ ಪ್ಯಾಲೆಸ್ಟೈನ್ ಅಂತ ಹೇಳ್ತಿದ್ದಾರೆ, ನಾಳೆ ಭಾರತವನ್ನ ಇದನ್ನ ಇಸ್ಲಾಮಿಕ್ ಸ್ಟೇಟ್ ಅಂತ ಹೇಳಿ ಇವತ್ತು ಹೋರಾಟವನ್ನು ಮಾಡ್ಬೋದು, ಅದಕ್ಕೂ ಕುಮ್ಮ ಕೊಡ್ಬೋದು, ಅದಕ್ಕೂ ಈ ಅಮಾಯಕ ಅಂತ ಹೇಳಿ ಅಥವಾ ಅಪ್ರಾಪ್ತರ ಅಂತ ಹೇಳಿ ಯುವಕರನ್ನ ಬಳಕೆ ಮಾಡ್ಬೋದು. ಹಾಗಾಗಿ ಇದು ದೇಶಕ್ಕೆ ಮಾರಕ ಇದೆ. ಅಲ್ಲದೆ ಯಾರೆಲ್ಲ ಈ ಭಯೋತ್ಪಾದನಾ ಕೃತ್ಯಕ್ಕೆ ನೋಡಿ ಅಮಾಯಕವಾಗಿ ಒಂದು 300 ಜನರನ್ನ ಸೈನಿಕರ ವಿರುದ್ಧ ಹೋರಾಟವನ್ನು ಮಾಡ್ಲಿ, ಆದ್ರೆ ಅಮಾಯಕ ಇಸ್ರೇಲ್ ಜನರನ್ನ ಹತ್ಯೆಯನ್ನ ಮಾಡಿದ್ದಾರೆ. ಅನೇಕ ಯುವತಿಯರನ್ನ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಕಳೆದ ವರ್ಷ 7ನೇ ತಾರೀಕು ಅಕ್ಟೋಬರ್ ಅಲ್ಲಿ ವಿಡಿಯೋಗಳು ಬಂದಿದೆ, ಫೋಟೋಸ್ ಬಂದಿದೆ. ಹೇಗೆ ಆ ಯುವತಿಯರನ್ನ ಅತ್ಯಾಚಾರ ಮಾಡಿದ್ದಾರೆ, ಬಲಾತ್ಕಾರ ಮಾಡಿದ್ದಾರೆ, ಹೇಗೆ ಹತ್ಯೆಯನ್ನ ಗೆದ್ದಿದೆ, ಕೃತ್ಯವನ್ನ ಮಾಡಿದ್ದಾರೆ. ಅಂತಹ ಭಯೋತ್ಪಾದನಾ ಚಟುವಟಿಕೆ ಮಾಡುವಂತಹ ದೇಶಕ್ಕೆ ಇವತ್ತು ಸಪೋರ್ಟ್ ನೀಡುವಂತದ್ದು ಎಷ್ಟು ಸಮಂಜಸ ಇದೆ? ಹಿಂದೆ ಸರ್ಕಾರ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿತ್ತು, ಆದ್ರೂ ಸಹ ಇವತ್ತು ಅಂತಹ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದೆ ಅಂತ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ. ಇಲ್ಲ, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.